ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಸಾಂಬಾರ್ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ಸೊ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಮ್ಮನೇಲಂತೂ ಮೂರ್ ಸತಿ ತಿರ್ಸ್ಕೊಂಡು ತಿಂದಿದ್ದಾರೆ. ಸೊ ನೀವು ನಿಮ್ಮನೇಲಿ ಮಾಡ್ಕೊಂತೀನಿ. ಸೊ ನಾನಿಲ್ಲಿ 1/4 kg ಆಗೋಷ್ಟು ಈರುಳ್ಳಿ, 10ರಿಂದ 15 ಮೆಣಸಿನಕಾಯಿ, 1 ನಿಂಬೆ ಹಣ್ಣು, 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನಾನ ತಗೊಂಡಿದ್ದೀನಿ. ನೀವು ನೋಡ್ಬೋದು, ನಿಂಬೆಹಣ್ಣು ಮತ್ತೆ ಕೊತ್ತಂಬರಿ ಪುದೀನಾನ ತಗೊಂಡಿದ್ದೀನಿ. ಸೊ 4ರಿಂದ 5 ಟೊಮೆಟೊನ ಹಾಕೊಂಡು, ಹಸಿದೆ ಟೊಮೆಟೊ ಹಾಕೊಂಡು ಪ್ಯೂರಿನ ಮಾಡ್ಕೊಂಡಿದ್ದೀನಿ. ಸೊ ನಂತರ ಬಂದ್ರೆ ಒಂದು ಅರ್ಧ kg ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಇನ್ನು ಅರ್ಧ kg ಆಗೋಷ್ಟು ಚಿಕನ್ ಇದೆ. ಸೊ 1 ಕಪ್ ಆಗೋಷ್ಟು ಕರ್ಡು, 1 ಕಪ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಚಕ್ಕೆ, ಲವಂಗ, ಏಲಕ್ಕಿ, ನಂತರ ಸೋಂಕಾಳು. ಸೊ ಮಸಾಲೆ ಐಟಮ್ಸ್ ಬಂದ್ರೆ ಅರಿಶಿನ, ಚಿಲ್ಲಿ ಪೌಡರು, ಕೊರಿಂಡರು ಅಂದ್ರೆ ಧನಿಯಾ ಪೌಡರು, ನಂತರ ಬಿರಿಯಾನಿ ಪೌಡರ್ನ 1 ಪಾಕೆಟ್ನ ಹಾಕೊಂಡಿದ್ದೀನಿ. ಸೊ ಆಯಿಲು ಜಾಸ್ತಿ ಹಾಕೋಬೇಕು, ತುಂಬಾ ಟೇಸ್ಟ್ ಬರುತ್ತೆ. ಸೊ ನಾನು ಇಷ್ಟೊಂದು ಆಯಿಲ್ ಹಾಕೊಂಡಿದ್ದೀನಿ. ಇದು ಆಲ್ರೆಡಿ ನಮ್ಮಮ್ಮ ಕಬಾಬ್ ಎಲ್ಲ ಕರ್ತಿದ್ರು, ಅದೇ ಆಯಿಲ್ ಇತ್ತು, ಅದನ್ನೇ ಹಾಕೊಂಡಿದ್ದೀನಿ. ಸೊ ಎಣ್ಣೆ ಕಾಯೋವರೆಗೂ ಇರಬೇಕು. ನಾನು ಅರ್ಜೆಂಟ್ ಅಂತ ನಮ್ಮ ಮನೇಲಿ ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಏನು ಕಾದಿಲ್ಲ, ಹಂಗೆ ಹಾಕ್ಬಿಟ್ಟೆ. ಸೊ ಎಣ್ಣೆ ಕಾದ್ರೆ ಅದು ಹಾಕಿದ ತಕ್ಷಣ ಸರ್ರ ಅಂತ ಮೇಲೆ ಎದ್ದೇಳುತ್ತೆ, ಚೆನ್ನಾಗಿರುತ್ತೆ. ಫ್ಲೇವರು ಅಷ್ಟೇ ಗಮ್ ಅಂತ ಬರ್ತಾ ಇರುತ್ತೆ. ಸೊ ಅದು ಕಾಯೋವರೆಗೂ ಇರಬೇಕು ಸ್ವಲ್ಪ ಹೊತ್ತು. ಸೊ ನಂಗೆ ಅಷ್ಟೊಂದು ತಾಳ್ಮೆ ಇದ್ದಿಲ್ಲ, ಹಾಕ್ಬಿಟ್ಟೆ. ಯಾಕಂದ್ರೆ ನಮ್ಮ ಮನೇಲಿ ಅಯ್ಯೋ ಹಸಿವು ಅಂತ ಇದ್ರು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಹಾಕಿದ್ರೆ ಸೊ ಅವರು ಹಸಿವು ಅಂತ ಇರ್ಲಿಲ್ಲ, ನಮ್ಮ ಮಾಡೋರ್ಗೂ ವೆಯ್ಟ್ ಮಾಡ್ತಾ ಇದ್ರು, ಏನು ಕೇಳ್ತಾ ಇದ್ದಿಲ್ಲ. ಸೊ ನಮ್ಮ ತಾತ, ನಮ್ಮ ಅಜ್ಜಿಯವರು ಎಲ್ಲ ಬಂದಿದ್ರು, ನಮ್ಮ ಮಾವಂದ್ರು ಎಲ್ಲ. ಸೊ ನಂಗೆ ಹಸಿವು ಅಂತ ಇದ್ರು. ಸೊ ಸ್ವಲ್ಪ ಸೌಂಡ್ ಇತ್ತು ಚಿಮ್ನಿದು, ಸೊ ಆಫ್ ಮಾಡಿದೆ. ನಂತರ ಆನಿಯನ್ಸ್ ಏನಿದೆ ಅದನ್ನ ಹಾಕ್ತಿದ್ದೀನಿ. ಸೊ ಅದು ಒಂದು 5 to 10 ಮಿನಿಟ್ಸ್ ನೀಟಾಗಿ ಫ್ರೈ ಆಗ್ಬೇಕು, ಗೋಲ್ಡನ್ ಫ್ರೈ ಆಗ್ಬೇಕು ಚೆನ್ನಾಗಿ. ನೀವು ನೋಡ್ಬೋದು, ನಾನು ಏನು 1/4 kg ಆನಿಯನ್ಸ್ನ ತಗೊಂಡಿದ್ನೋ ಅದು ಪೂರ್ತಿ ಹಾಕೋತಿದ್ದೀನಿ. ಸೊ ಹಾಕೊಂಡು ಒಂದು ರೌಂಡ್ ಸುತ್ಸ್ಕೋಬೇಕು, ಈ ತರ ಸೌಟಲ್ಲಿ ನೀಟಾಗಿ ಎಣ್ಣೆಗೆಲ್ಲ ಹಿಡಿಬೇಕು ಆನಿಯನ್ಸು. ಸೊ ಅಟ್ಲೀಸ್ಟ್ ಅದನ್ನ ಮುಚ್ಚಲಾದ್ರೂ ಮುಚ್ಚಿ, ಇಲ್ಲ ಹಾಗೆ ಆದ್ರೂ ಬಿಡಿ, ಅದು ನೀಟಾಗಿ ಫ್ರೈ ಆಗಿರ್ಬೇಕು. ಅದು ಹೆಂಗಾಗಿರ್ಬೇಕಂದ್ರೆ ಗೋಲ್ಡನ್ ಕಲರ್, ಈ ಆನಿಯನ್ಸ್ ಹೋಗಿ ಗೋಲ್ಡನ್ ಕಲರ್ ಟರ್ನ್ ಆಗಿರ್ಬೇಕು, ಅದೇವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನೀವು ನೋಡ್ಬೋದು. ಸೊ ಅಷ್ಟರಲ್ಲಿ ನಮ್ಮ ಮಟನ್ ಸಾಂಬಾರ್ಗೆ ಫ್ರೈ ಮಾಡ್ಕೊಬಿಡೋಣ. ಸೊ ನಾನು ಆ ಬಾಣಲಿಯಲ್ಲಿ ಆಯಿಲ್ ಎಷ್ಟು ಬೇಕೋ ಅಷ್ಟು, ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಸೊ ಸ್ಟವ್ ಹಚ್ಚೋದು ಮರ್ತೋಗಿದ್ದೆ, ಸೊ ಸ್ಟವ್ ಹಚ್ಕೊಂಡೆ. ನಂತರ ಇವಾಗ ಸ್ಪೈಸಸ್ ಏನಪ್ಪಾ ಅಂದ್ರೆ ನಾನು ಚಕ್ಕೆ, ಲವಂಗ ಮತ್ತೆ ಗಸಗಸೆ ಅದೆಲ್ಲಾನು ಹಾಕೋತೀನಿ. ನೀವು ನೋಡ್ಬೋದು, ಚಕ್ಕೆ, ಲವಂಗ ಮತ್ತೆ ನಾನು ಸೋಂಪು ಸ್ವಲ್ಪ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಸೊ ಇದಕ್ಕೆ ನಾನು ತಗೊಂಡಿರೋದು ಬಂದು ಆನಿಯನ್ಸು, ಗಾರ್ಲಿಕ್ಕು, ನಂತರ ಕೊಬ್ಬರಿ, ಟೊಮೆಟೊ, ಮತ್ತೆ 10ರಿಂದ 15 ಒಣಗಿರೋ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ನಂತರ ಸ್ಪೈಸಸ್ನ ತಗೊಂಡಿದ್ದೀನಿ. ಸೊ ಇವಾಗ ನಾನು ಅದನ್ನ ಆಯಿಲ್ಗೆ ಹಾಕೋತಿದ್ದೀನಿ. ಚಕ್ಕೆ, ಲವಂಗ, ಸೋಂಪು ಮತ್ತೆ ಗಸಗಸೆನ ಆಯಿಲ್ಗೆ ಹಾಕೋತಿದ್ದೀನಿ. ಸೊ ಟೇಸ್ಟ್ ಮಾತ್ರ ಸಕ್ಕದಾಗಿ ಬರುತ್ತೆ, ನೀವಂತೂ ಟ್ರೈ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಮನೇಲಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಜ್ಜಿ ತಾತಾಗ ನಾನು ಮಾಡೋದಂದ್ರೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ನನಗೂ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ, ಆಯ್ತಾ? ನೋಡಿ, ಈ ತರ ಎಣ್ಣೆಗೆ ಹಾಕಿದ ತಕ್ಷಣ ಅದ್ಮೇಲೆ ಸಿಡಿಬೇಕು. ಸೊ ಅವಾಗಲೇ ನಾವು ಬಿರಿಯಾನಿಗೆ ಹಾಕಿದಾಗ ಸಿಡ್ದಿಲ್ಲ, ಯಾಕಂದ್ರೆ ಎಣ್ಣೆ ಕಾದಿಲ್ಲ. ಇದರಲ್ಲಿ ಸ್ವಲ್ಪ ಕಡಿಮೆ ಎಣ್ಣೆ ಇರೋದ್ರಿಂದ ಬೇಗ ಕಾದಿದೆ. ನಂತರ ಇವಾಗಲೇ ಗಾರ್ಲಿಕ್ ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ ನಾನು. ನೀವು ನೋಡ್ಬೋದು, ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ, ಬೇಗ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಇನ್ನೂ ಕಪ್ಪಕ್ಕಾಗ್ಬಿಡುತ್ತೆ. ಇದೇ ಟೈಮಲ್ಲಿ ನಾನು ಆನಿಯನ್ಸ್ನ ಹಾಕೋತೀನಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ಬೋದು ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಆಗುತ್ತೆ ಮಟನ್ ಮತ್ತೆ ಚಿಕನ್ ಸಾಂಬಾರು. ಸೊ ನಾವು ಹೋಳ್ಗೆ ಎಲ್ಲ ಮಾಡ್ಬೇಕಂದ್ರೆ ಯಾರಾದ್ರೂ ರಿಲೇಟಿವ್ಸ್ ಬಂದ್ರೆ ಎಷ್ಟು ತಲೆನೋವು ಅಂದ್ರೆ ಅಷ್ಟು ತಲೆನೋವು. ಯಾಕಪ್ಪ ಅಂದ್ರೆ ಬೆಳಗ್ಗೆ ತೀಡಕ್ಕಿಡಿದ್ರೆ ಮಧ್ಯಾಹ್ನವರೆಗೂ ತೀಡ್ತಾನೆ ಇರಬೇಕು, ಈ ಕಡೆ ಸುಡ್ತಾನೆ ಇರಬೇಕು. ಆ ಶೆಕೆಯಲ್ಲಿ ನಿಜವಾಗ್ಲೂ ಆಗಲ್ಲ. ಸೊ ಈ ತರ ಸಿಂಪಲ್ ಚಿಕನ್ ಮಟನ್ ಏನಾದ್ರೂ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಮಾಡೋದು ಸ್ವಲ್ಪ
ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ, ಬಟ್ ವೆಜ್ ಅವ್ರು ಇದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಶುಂಠಿ ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೆ. ಸೊ ಅದನ್ನು ಹಾಕೋತಿದ್ದೀನಿ. ಸೊ ಚಿಕ್ಕದು ಒಂದು ಅರ್ಧ ಹೋಳು ಅಂದರೆ ಮತ್ತೆ ಕೊಬ್ಬರಿ ಅನ್ಕೊಬಿಟ್ಟಿರ. ಸೊ ಅಲ್ಲ. ನಂತರ 10ರಿಂದ 15 ಒಣಗಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು ನೀಟಾಗಿ ಫ್ರೈ ಆಗಬೇಕು. ಸೊ ನಾನು ಕ್ಯಾಮ್ರದು ಇತ್ತೇನು ತೊಗೊಂಡೋಗಿಲ್ಲ ಸ್ಟ್ಯಾಂಡು. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಮಾಡೋಕ್ಕೆ, ಒಬ್ಬಳೇ ಹ್ಯಾಂಡಲ್ ಮಾಡೋಕ್ಕೆ. ಸೊ ಆದರೂ ನನ್ನ ತಂಗಿ ಬಂದಳು, ಆದ್ರೂ ಅಷ್ಟೊಂದು ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಹಿಂಗೆ ಮಾಡು ಅಂತ ವಾಯ್ಸ್ ಓವರ್ ಕೊಟ್ಟಿದ್ದೆ. ಬಟ್ ಆದ್ರೂ ಅದನ್ನೆಲ್ಲ ಸ್ಕಿಪ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಈ ಟೈಮಲ್ಲಿ ನಾನು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಸೊ ಅಷ್ಟರಲ್ಲಿ ಅದು ನೀಟಾಗಿ ಒಂದು ಸ್ವಲ್ಪ ಮೆತ್ತಗೆ ಸ್ಮ್ಯಾಶ್ ಆಗಬೇಕು. ಅಷ್ಟರಲ್ಲಿ ಜಾರ್ಗೆ ನಾನು ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳಾಗಷ್ಟು ತೆಂಗಿನಕಾಯಿ ತುರಿನ ಈ ಥರ ಸಣ್ಣ ಸಣ್ಣಕ್ಕೆ ಹಚ್ಕೋತೀನಿ. ಯಾಕಂದರೆ ಮಿಕ್ಸಿಗೆ ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ. ಸೊ ಒಂದು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ, ಅರ್ಧ ಇಡಿ ಆಗೋಷ್ಟು ಪುದೀನ, 2 ಸೇರಿಸಿ 1 ಇಡಿ ಆಗೋಷ್ಟು. ನಂತರ ಇವಾಗ ನಾನು ಧನಿಯಾ ಪೌಡರ್ನ ಹಾಕೋತೀನಿ. ಸೊ ನನಗೆ ಹೇಳಿದ್ನಲ್ವಾ ಸ್ಪೂನ್ಸಲ್ಲಿ ಹಾಕಿ ಅಭ್ಯಾಸ ಇಲ್ಲ ಅಂತ. ಸೊ ನಾನು ಕೈಯಲ್ಲೇ ಹಾಕೋದು ಯಾವತ್ತೂ ಅಷ್ಟೇ. ಸೊ ಕೈಯಲ್ಲಿ 1 ಇಡಿ ಮತ್ತು ಸ್ವಲ್ಪ ಅಷ್ಟು ಮಸಾಲೆ ಪುಡಿನ ಹಾಕಿದ್ದೀನಿ. ಯಾಕಂದರೆ 1 kgಗೆ 1 ಇಡಿ ಮತ್ತು ಇನ್ನೊಂದು ಚೂರು ಅದ್ರ ಮೇಲೆ ಒಂಚೂರು ಜಾಸ್ತಿ ಅಂತ ಅಮ್ಮ ಯಾವಾಗಲೂ ಹೇಳ್ಕೊಟ್ಟಿದ್ದಾರೆ. ಸೊ ಅದೇ ಥರ ನಾನು ಪ್ರೊಸೀಜರ್ನ ಮಾಡಿದ್ದೀನಿ. ಸೊ ಅದಾದಮೇಲೆ ನೀವು ನೋಡ್ಬೋದು ಅದು ನೀಟಾಗಿ ಸ್ಮ್ಯಾಶ್ ಆಗಿದೆ. ನಾನು ಗ್ಯಾಸ್ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಅದನ್ನು ತಣ್ಣಕ್ಕಾಗಕ್ಕೆ ಬಿಡೋಣ. ಇನ್ನೊಂದು ಟೈಮ್ ಎಲ್ಲ ಕೆಳಗಡೆದೆಲ್ಲ ಮೇಲೆ ಎಳ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಕ್ಕಾಗ್ಬಿಡುತ್ತೆ, ಇಲ್ಲ ಜಾಸ್ತಿ ಸೀದ್ಬಿಡುತ್ತೆ, ಅದು ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಸೊ ಅದನ್ನು ಇವಾಗ ನಾವು ಆರೋದಕ್ಕಂತ ಬಿಟ್ಬಿಡೋಣ. ಬಿಟ್ಬಿಟ್ಟು ಮತ್ತೆ ಬಿರಿಯಾನಿಗೆ ಏನೇನಾಗಿದೆ ನೋಡ್ಕೊಬರೋಣ ಬನ್ನಿ, ಓಕೆನಾ. ಸೊ ಅದು ಒಂದು ಸ್ವಲ್ಪ ತಣ್ಣಕ್ಕಾಗಬೇಕು. ಸೊ ಈ ಕಡೆ ಆನಿಯನ್ಸ್ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿದೆ. ನೀವು ನೋಡ್ಬೋದು, ಏನೋ ಒಂದು ಸ್ವಲ್ಪ ಫ್ರೈ ಆಗಬೇಕಿತ್ತು, ಓಕೆ ಪರವಾಗಿಲ್ಲ ಅಂತ ಮಾಡ್ತಿದ್ದೀನಿ. ಯಾಕಂದರೆ ಮೊದಲೇ ಹೇಳಿದ್ದೀನಿ ನಮ್ಮ ಮನೇಲಿ ಹಸಿವು ಅಂತ ಇದ್ದಾರೆ. ಸೊ ಅವರು ಬೆಳಗ್ಗೆ ತಂದಿದ್ದು ಚಿಕನ್ನ. ಸೊ ಕೂಲಿಯವ್ರು ಬಂದಿದ್ರು, ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೂ. ಸೊ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ಚಿಕನ್ ಮತ್ತು ಮಟನ್ನು. ಸೊ ನಂತರ 1 ಇಡಿ ಆಗೋಷ್ಟು ಪುದೀನ, 1 ಇಡಿ ಆಗೋಷ್ಟು ಕೊತ್ತಂಬರಿನ ಇದೇ ಟೈಮಲ್ಲಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕಪ್ ಆಗೋಷ್ಟು ಏನು ತೊಗೊಂಡಿದ್ದೆ ಅದನ್ನು ಹಾಕೋಬೇಕು. ಸೊ ಚಿಲ್ಲಿನೂ ಹಾಕೋಬೋದು ಇದೇ ಟೈಮಲ್ಲಿ, ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೋಬೋದು. ಸೊ ನಾನು ಒಂದು 15 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾವು ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ತೀನಿ. ನಂತರ ಚಿಲ್ಲಿ ಪೌಡರ್ನು ಯೂಸ್ ಮಾಡ್ತೀನಿ ನಾನು. ನೀವು ನೋಡ್ಬೋದು ಚೆನ್ನಾಗಿ ಅದು ಫ್ರೈ ಆಗಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕಪ್ ಆಗೋಷ್ಟು. ಸೊ ನೋಡಿ, ನಾನು ಒಂದೇ ಹೇಳ್ತೀನಿ, ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ತುಂಬ ಟೇಸ್ಟ್ ಕೊಡುತ್ತೆ, ಸಕ್ಕದಾಗಿರುತ್ತೆ, ನಿಜವಾಗ್ಲೂ ಹೇಳಕ್ಕೆ ಆಗಲ್ಲ ಆ ಥರ ಟೇಸ್ಟ್ ಕೊಡುತ್ತೆ. ಯಾಕಂದ್ರೆ ನಾನು ಮುಂಚೆ ಅಕ್ಕ ಮಾಡಿದ್ರಲ್ವಾ ಮಟನ್ ಬಿರಿಯಾನಿ, ಆ ಟೈಮಲ್ಲಿ ನೋಡ್ಕೊಂಡಿದ್ದು. ಅವ್ರು ಇಷ್ಟೊಂದು ಹಾಕ್ತಾರ ಅನ್ಕೊಂಡೆ, ಬಟ್ ಅಷ್ಟೊಂದು ಟೇಸ್ಟ್ ಕೊಡುತ್ತೆ ಅಂತ ನನಗೆ ಯಾವತ್ತೂ ಊಹೆನೂ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಪಾಯಿಂಟ್ ಅಂತ ಹೇಳ್ತಿದ್ದೀನಿ. ಸೊ ಅದಾಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅದುವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಫ್ರೈ ಆದಮೇಲೆ ಮಸಾಲೆ ನಾವೇನು ತೊಗೊಂಡಿದ್ವಿ, 1 ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರು, ಮತ್ತೆ ಒಂದು 3 ಅಥವಾ 4 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸಪ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಒಂದು ಮಿಕ್ಸಪ್ ಮಾಡಿದ್ರೆ ಸೊ ಕಲರೇ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿ ಬರುತ್ತೆ ಕಲರ್ ಎಲ್ಲ. ಎಣ್ಣೆ ಎಲ್ಲ ಒಂದು ಕಡೆ ಬಿಡಬೇಕು, ಅದುವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಕಪ್ಪಕ್ಕಾಗಿದೆಯಾ ಅಂತ ಭಯ ಪಡಬೇಡಿ. ವಿಡಿಯೋ ಹೇಳಿದ್ನಲ್ವಾ, ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಮಾಡೋಕ್ಕೆ, ಅದಕ್ಕೋಸ್ಕರ. ಸೊ ಲೈಟಿಂಗ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೆ, ವಿಡಿಯೋಗೆ ಏನು ತೊಗೊಂಡೋಗಿದ್ದಿಲ್ಲ, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋ ಮಾಡಿದ್ದು. ಸೊ ನಮ್ಮ ಹೋಮ್ ಟೂರ್ ಮಾಡಿದ್ದೀನಿ, ನಮ್ಮ ಮನೆ ಹೇಗಿದೆ ಅಂತ ನೋಡ್ಕೊಬಂದು ಪ್ಲೀಸ್ ಹೇಳಿ, ಕಮೆಂಟ್ ಮಾಡಿ, ಓಕೆನಾ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮನೆ. ಸೊ ನಾನು 1/2 kg ಚಿಕನ್ ಏನಿತ್ತು ಅದನ್ನು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಸೊ ನೀಟಾಗಿ ಒಂದು ಮಿಕ್ಸಪ್ ಮಾಡಿ, ಸೊ ಸಾಲ್ಟ್ನ ಹಾಕೋತಿದ್ದೀನಿ ನಾನು. ಇವಾಗ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋಬೋದು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು.
ಒಂದು ಮಿಕ್ಸಪ್ ಕೊಟ್ಟು ನಾನು ಇದನ್ನ ಒಂದು 3 ವಿಷಲ್ಸ್ ಹೊಡಿಸ್ತಿದ್ದೀನಿ. ಯಾಕಂದ್ರೆ ಇದು ದೊಡ್ಡ ಕೋಳಿ ಅಂತಾರೆ ಗೊತ್ತಾ. ಸೊ ಬೆಂಗಳೂರಲ್ಲಿ ಇರೋರಿಗೆ ಕೆಲವೊಬ್ಬೊಬ್ರಿಗೆ ಗೊತ್ತಿರಲ್ಲ. ಬಿಕಾಸ್ ಯಾಕಂದ್ರೆ ದೊಡ್ಡ ಕೋಳಿ ಚಿಕ್ಕ ಕೋಳಿ ವ್ಯತ್ಯಾಸನೇ ಗೊತ್ತಿರಲ್ಲ ಇಲ್ಲಿ, ಅದಕ್ಕೋಸ್ಕರ. ಸೊ ಟೊಮೆಟೊ ಪ್ಯೂರಿ ಏನ್ ತಗೊಂಡಿದ್ದೆ ನಾನು, ಅದಕ್ಕೆ ಮೊಸರು ಹಾಕೋತಿದ್ದೀನಿ. ಮೊಸರು ಮತ್ತೆ 1 ನಿಂಬೆಹಣ್ಣು ಏನ್ ತಗೊಂಡಿದ್ದೆ ಅದನ್ನು ಇದ್ರೊಳಗಡೆನೆ ಹಾಕೋತಿದ್ದೀನಿ. ನಾನು ಸ್ಟಾರ್ಟಿಂಗ್ ಅನ್ಕೊಂಡೆ ಚೆನ್ನಾಗಿ ಬರಲ್ಲ ಅಂತ, ಬಟ್ ಸಕ್ಕದಾಗಿತ್ತು ಟೇಸ್ಟು. ಯಾಕಂದ್ರೆ ಇದು ನಾನು ಹೊಸದಾಗಿ ಟ್ರೈ ಮಾಡಿದ್ದು. ಹೆಂಗಿತ್ತಂದ್ರೆ ನಿಜ ಹೇಳಕ್ಕೆ ಆಗಲ್ಲ. ಯಾವತ್ತೂ ನಮ್ಮನೇಲಿ ಹೆಂಗ್ ತಿಂದ್ರೆ ಅಂದ್ರೆ 4-5 ಸತಿ ತಿಂದಿದ್ದ ನಮ್ ದೊಡ್ಡ ಮಾವ, ನಮ್ಮ ಅತ್ತೆ ಮತ್ತೆ ನಮ್ ತಾತ ಅವರೆಲ್ಲ. ಸೊ ನಮ್ ತಾತನ್ಗೆ ಬಿರಿಯಾನಿ ಅಂದ್ರೇನೆ ಇಷ್ಟ ಆಗಲ್ಲ. ಸೊ ಅಂತದ್ದು ನಮ್ ತಾತ ಬಿರಿಯಾನಿ ತಿಂದಿದ್ದಾರೆ, ಅದೇ ಶಾಕು. ಸೊ 3 ಮಿಕ್ಸ್ ಮಾಡಿ ಈ ತರ ಹಾಕೋತಿದ್ದೀನಿ ಪ್ಯೂರಿ. ಅದನ್ನ ಒಂದು ಮಿಕ್ಸಪ್ ಕೊಟ್ಟು ಚಿಕನ್ಗೆ ಎಷ್ಟು ನೀರು ಬೇಯಕ್ ಬೇಕೋ ಅಷ್ಟು ನೀರ್ನ ಹಾಕೋಬಹುದು. ಸೀರಿಯಸ್ಲಿ ಮನೇಲೂ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳೋದಲ್ಲ, ನೀವು ಮಾಡಿ ತಿಂದು ಆಮೇಲೆ ನನಗೆ ಕಮೆಂಟ್ ಮಾಡ್ತೀರಾ ನೀವೇ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಕಿದ್ಮೇಲೆ ಒಂದು ಮಿಕ್ಸಪ್ ಮಾಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು 3 or 4 ವಿಜಲ್ಸ್ನ ಕೂಗಿಸ್ಕೊಳ್ಳಿ. ಯಾಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಅದು ದೊಡ್ಡ ಕೋಳಿ. ಯಾವಾಗ್ಲೂ ಅಪ್ಪ ಚಿಕ್ಕ ಕೋಳಿ ತರ್ತಿದ್ರು, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಏನಾದ್ರು ಅಂತ ದೊಡ್ಡ ಕೋಳಿ ತಗೋಬರಕ್ಕೆ ಹೇಳ್ದೆ. ಸೊ ತಂದ್ರು ಅಪ್ಪನು. ಸೊ ಅದನ್ನ ಕ್ಲೋಸ್ ಮಾಡ್ಕೋತಿದ್ದೀನಿ ಮೇಲೆ ಕುಕ್ಕರ್ ವಿಶಿಲ್ನ. ಲಿಡ್ ಕ್ಲೋಸ್ ಮಾಡ್ಕೊಂಡು ಅದು ಸ್ವಲ್ಪ ಬಿಸಿ ಇರುತ್ತೆ. ಸೊ ವಿಶಿಲ್ ಅದು ಗಾಳಿ ಹೋಗ್ಬೇಕು ಪ್ರೆಷರು. ಸೊ ಅದನ್ನ ರಿಲೀಸ್ ಮಾಡ್ಕೊಂಡೆ. ನಂತರ ಇದು ತಣ್ಣಕ್ಕಾಗಕ್ಕೆ ಏನ್ ಬಿಟ್ಟಿದ್ದೆ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸಿ ಜಾರ್ಗೆ ರುಬ್ಕೋತಿದ್ದೀನಿ. ಸೊ ನಮ್ಮ ಮನೆ ಸ್ವಲ್ಪ ಮೆಸ್ಸಪ್ ಆಗಿದೆ, ಯಾಕಂದ್ರೆ ಎಲೆಕ್ಷನ್ ಇದ್ದಿದ್ದ ಕಾರಣ. ಸೊ ಅಲ್ಲಿಗೆ ಹೋಗಿ ಬಂದು ಅಡುಗೆ ಮಾಡಿ ಬೆಳಗ್ಗೆ ಎಲ್ಲ ಚಿತ್ರಾನ್ನ ಮಾಡಿದ್ದೆ, ಕೂಲಿಯವ್ರು ಬಂದಿದ್ರು. ಸೊ ಅದೆಲ್ಲ ಸ್ವಲ್ಪ ಪ್ರೆಷರ್ ಟೆನ್ಷನ್ ಇತ್ತು, ಕ್ಲೀನ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊ ಬಂದಿದ್ದಾಯ್ತು. ಸೊ ಇವಾಗ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಅಷ್ಟೇ ಹಾಕಿ, ಯಾಕಂದ್ರೆ ಮಟನ್ ಅಲ್ಲಿ ಫ್ಯಾಟ್ ಇರೋ ಕಾರಣ. ಸೊ ಇವಾಗ ಆನಿಯನ್, ಒಂದು ಅರ್ಧ ಆನಿಯನ್ನ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಫ್ರೈ ಚಿಟಪಟ ಅನ್ಬೇಕು. ನೋಡಿ ತುಂಬಾನೇ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದು ನಂಗೆ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಪ್ರತಿಯೊಂದು ಅಷ್ಟೇ ನಂಗೆ ಅಮ್ಮ ಹೇಳ್ಕೊಟ್ಟಿರೋದು ಅನ್ನೋದಕ್ಕಿಂತನೂ ಅಮ್ಮನ ಜೊತೆ ನಾನು ಮಾಡ್ತಾ ಅವ್ರಿಗೆ ಹೆಲ್ಪ್ ಮಾಡ್ತಾ ಕಲ್ತಿರೋದು. ಸೊ ನಮ್ಮನೆಯವ್ರಿಗೆ ತುಂಬಾ ಇಷ್ಟ. ಸೊ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಸೊ ಆನಿಯನ್ಸ್ ಹಾಕೊಂಡು ಅದು ಗೋಲ್ಡನ್ ಫ್ರೈ ಮಾಡ್ಕೊಂಡೆ. ಸೊ ಇದು ಸ್ವಲ್ಪ ಕೊಬ್ಬಿತ್ತು, ಫ್ಯಾಟ್ ಇತ್ತು. ಸೊ ಅದನ್ನ ಸಪರೇಟ್ ಮಾಡ್ಕೊಂಡು, ಯಾಕಂದ್ರೆ ಇವಾಗಲೇ ಆಗ್ಬಿಟ್ರೆ ಅದು 4 ವಿಷಲ್ಸ್ ಬರಬೇಕು, ಅದು ಒಂಥರ ಆಗ್ಬಿಡುತ್ತೆ, ಮತ್ತೆ ಸಾಂಬಾರೆಲ್ಲ ಅದೇ ಇರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಮಟನ್ನ ತೊಳೆದು ಹಾಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋಬೇಕು. ಉಪ್ಪು 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಿದ್ದೀನಿ ನಾನು. ನೋಡಿದ್ರಲ್ವಾ. ಸೊ ಹಾಕೊಂಡು ಅದು ಮೇಲೆ ಲಿಡ್ ಏನಿರುತ್ತೆ, ಅದು ಪ್ರೆಷರ್ ಹೋಗೋದು ಒಂದು ಇದಿರುತ್ತಲ್ವಾ, ಅದನ್ನ ತೆಗೆದ್ಬಿಟ್ಟು ಕ್ಲೋಸ್ ಮಾಡಬೇಕು ಒಂದು 2 or 3 ಮಿನಿಟ್ಸು. ಸೊ ಟರ್ಮರಿಕ್ ಹಾಕೊಳ್ಳೇಬೇಕು, ಯಾಕಂದ್ರೆ ಅದು ಕಲರ್ ಬರ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ಅದನ್ನ ರಿಮೂವ್ ಮಾಡಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಾದ್ಮೇಲೆ ಒಂದು 2 to 3 ಮಿನಿಟ್ಸ್ನ ಬಿಡಬೇಕು. ನಂತರ ನೋಡಿ ಈ ತರ ಆಯಿಲ್ ಎಲ್ಲ ಕೆಳಗಡೆ ಬಂದಿರುತ್ತೆ. ಅವಾಗ ಹಿಂಗ್ ಮೇಲಕ್ಕೆ ಎತ್ತಿ ತಿಕ್ ರಾಯಿಸ್ಬೇಕು ಅಂತ ನಮ್ ಕಡೆ ಅಂತೀವಿ, ನಿಮ್ ಕಡೆ ಏನ್ ಅಂತೀರೋ ಗೊತ್ತಿಲ್ಲ. ಸೊ ಈ ತರ ಮಾಡಿ 2 or 3 ಟೈಮ್ಸ್ ಇದೇ ತರ ಸೇಮ್ ಪ್ರೊಸೀಜರು. ಮತ್ತೆ ಸೇಮ್ ಈ ತರ ಮಾಡ್ಬಿಟ್ಟು ಮಸಾಲೆ ಏನಿರುತ್ತೋ ಅದನ್ನ ನೀಟಾಗಿ ಹಾಕೋಬೇಕು. ಆ ಮಸಾಲೆ ಏನ್ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೆ ನಾನು ಅದನ್ನ ಇದಕ್ಕೆ ಹಾಕೋತಿದ್ದೀನಿ. ನೀವು ನೋಡ್ಬೋದು. ಹಾಕೊಂಡು ನೀಟಾಗಿ ಮಿಕ್ಸಪ್ ಕೊಟ್ಟು ಉಪ್ಪು ಖಾರ ಎಲ್ಲ ಸರಿನಾ ಅಂತ ನೋಡಿ ಒಂದು 3 ವಿಷಲ್ಸ್ನ ಓಡಿಸ್ಬೇಕು. ಓಡಿಸಾದ್ಮೇಲೆ ಕೊಬ್ಬು ಏನಿದೆ ಅದು 4th ವಿಷಲಲ್ಲಿ ಇಡಬೇಕು. ಸೊ ನಂತರ ವಿಷಲ್ ಓಪನ್ ಮಾಡಿ ಮತ್ತೆ ತಿನ್ಬೇಕು. ಯಾಕಂದ್ರೆ ಅದು ವಿಷಲ್ ಓಪನ್ ಮಾಡಿ ನಿಮ್ಗೆ ಕ್ಲಿಪ್ಪಿಂಗ್ ಆಡ್ ಮಾಡೋಣ ಅನ್ನೋಷ್ಟ್ರಲ್ಲಿ ನಾನು ಆಚೆ ಎಲ್ಲೋ ಹೋಗಿ ಬರೋಷ್ಟ್ರೊಳಗಡೆ
ನಮ್ಮನೇಲೆಲ್ಲ ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿದ್ರು. ಸೊ ಬೇಜಾರಾಯ್ತು ನನಗೂ. ಸೊ ಈ ತರ ಮಾಡ್ಬಿಟ್ರಲ್ವಾ ಅನ್ಬಿಟ್ಟು. ಸೊ ಏನ್ ಮಾಡಕ್ಕಾಗಲ್ಲ. ಸೊ ಅವ್ರಿಗೂ ಪಾಪ ಹೊಟ್ಟೆ ಹಸಿದ್ರೆ ಇನ್ನೇನ್ ಮಾಡ್ತಾರೆ. ಸೊ ಆದ್ರೂ ಪಾಪ ಅವ್ರ ರಿಲೇಟಿವ್ಸ್ ಅಲ್ವಾ, ಸೊ ಮನೆಗೆ ಬಂದಿದ್ದಾರೆ. ನಾವು ಆ ಥರ ಎಲ್ಲ ಹರ್ಟ್ ಆಗೋ ಥರ ಮಾತಾಡಬಾರ್ದು. ಸೊ ಅದಕ್ಕೋಸ್ಕರ ನೋಡಿ ಇಷ್ಟೇ ಸಾಂಬಾರು. ಲಿಡ್ ಓಪನ್ ಮಾಡಿ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಅದೇ ಬೇಜಾರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಬಿರಿಯಾನಿ ಕತೆಗೆ ಬರೋಣ. ಓಕೆನಾ? ಸ್ವಲ್ಪ ನೀರು ಹಾಕೋಬೇಕು, ಯಾಕಂದ್ರೆ ಅದು ಬೇಯಬೇಕಲ್ವಾ. ಸೊ ಸಾರಿ, ಈ ಟೈಮಲ್ಲಿ ನಾನು ಮಟನ್ ಪೌಡರ್ ಬರುತ್ತೆ ಗೊತ್ತಾ, ಸೊ ಆ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಹಾಕೋತಿದ್ದೀನಿ. ಸೊ ನೀವು ನೋಡ್ಬೋದು, ಆಯ್ತಾ, ಮಿಕ್ಸಪ್ ಮಾಡುತ್ತೆ. ಇದೇ ಟೈಮಲ್ಲಿ ನನಗೆ ಉಪ್ಪು ಖಾರ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೋಬೇಕು. ಸೊ ಅಷ್ಟೇ, ಇದನ್ನ ವಿಷಲ್ನ ಕ್ಲೋಸ್ ಮಾಡಬೇಕು. ಲಿಡ್ ಮುಚ್ಚಿ ವಿಷಲ್ ಹಾಕಬೇಕು. ಸೊ ನಂತರ ಬಿರಿಯಾನಿ ಸಹವಾಸಕ್ಕೆ ಬರೋಣ. ಇವಾಗ ಅದೊಂದು 5 ವಿಷಲ್ಸ್ ಆಯಿತು. ಬಿರಿಯಾನಿ 4 ವಿಷಲ್ಸ್ ಆಯಿತು. ಮಟನ್ ಸಾಂಬಾರ್ಗೆ ಮೇಲೆ ಇಟ್ಟಿರೋದು ನಾವು, ಇದು ಬಿರಿಯಾನಿದು. ನೀವು ನೋಡಿ ಈ ಥರ ಬಂದಿದೆ, ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ, ನನಗೂ ಇಷ್ಟ. ನೋಡಿ, ಸೊ ಸಕ್ಕ ಟೇಸ್ಟಿಯಾಗಿರುತ್ತೆ ಸೀರಿಯಸ್ಲಿ. ಸೊ ನಂತರ ಇದು ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ ಬಿರಿಯಾನಿ ಕ್ವಾಂಟಿಟಿ, ಬಿಕಾಸ್ ಅದು ಸಾಕಾಗಲ್ಲ ಅಂದ್ಬಿಟ್ಟು ಒಂದು ದೊಡ್ಡದಾದ ಪಾತ್ರೆನ ಇಟ್ಟಿದ್ದೀನಿ. ಸೊ ಅದಕ್ಕೆ ರೈಸ್ ಹಾಕೋತಿದ್ದೀನಿ. ಏನದು ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೋ ಅದನ್ನೇ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಂತರ ಒಂದು 2 ಬಟ್ಲಾಗೋಷ್ಟು ಅಕ್ಕಿ ತಗೊಂಡಿದ್ನಲ್ಲ, ಅದನ್ನ ಅವಾಗ್ಲೇ ನೆನೆಸಿ ಬಿಟ್ಟಿದ್ದೆ. ಸೊ ಈ ತರ ಆಗಿದೆ. ಅದನ್ನ ನೀಟಾಗಿ ಇವಾಗ ಮಿಕ್ಸಪ್ ಕೊಡ್ತಿದ್ದೀನಿ. ಸೊ ತುಂಬಾ ಕಷ್ಟ ವಿಡಿಯೋ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ತುಂಬಾನೇ ಕಷ್ಟ. ಸೊ ಏನ್ ಮಾಡಕ್ಕಾಗಲ್ಲ. ಸೊ ಈ ತರ ಮಿಕ್ಸಪ್ ಕೊಟ್ಟು ನಾನು ಪಕ್ಕದಲ್ಲೇ ವಾಟರ್ನ ಇಟ್ಟಿದ್ದೀನಿ ಕಾಯಕ್ಕೆ. ನಾವು ನಾರ್ಮಲ್ ಅಕ್ಕಿ ಎಷ್ಟು ತಗೋತೀವೋ ಅಷ್ಟು ವಾಟರ್ನ ಇಟ್ಟಿರ್ತೀವಲ್ವಾ. ಸೊ ನಾರ್ಮಲ್ ಆಗಿ ರೈಸ್ ಯಾವ ತರ ಮಾಡ್ತೀರಾ ನೀವು, ಅಷ್ಟು ವಾಟರ್ನ ಇಟ್ಟಿರಿ. ನಾನು ವಾಟರ್ನ ಇದಕ್ಕೆ ಹಾಕ್ತಿದ್ದೀನಿ. ನೀವು ಅನ್ಕೋಬಹುದು ಸ್ವಲ್ಪ ಜಾಸ್ತಿ ಆಗುತ್ತೆ ವಾಟರ್ ಅಂತ. ಸೊ ಲಾಸ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೆಂಗಿರುತ್ತಂತ. ಸೊ ಇದನ್ನು ಅಷ್ಟೇ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು, ದಯವಿಟ್ಟು ಸಾರಿ, ಎಲ್ರಿಗೂ ಸಾರಿ ಕೇಳ್ತೀನಿ. ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊತೀನಿ ನಾನು. ಕೇಸರಿ ಕಲರ್ ಬರುತ್ತಲ್ಲ, ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೇ ತರ ಇರುತ್ತೆ. ಸೊ ಇದಕ್ಕೆ ನಾವು ದಮ್ ಕಟ್ಟಿ ಬಿಟ್ರೆ ಆಯ್ತು. ಸೊ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ, ಸೊ ತೂಕ ಏನಾದ್ರೂ ಒಂದು ಚೊಂಬಲ್ಲಿ ನೀರಿಡಿ, ಮತ್ತೆ ಒರುಳು ರುಬ್ತೀವಲ್ವಾ ಅದನ್ನ ಪ್ಲೇಟ್ ಮೇಲೆ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ನೀಟಾಗಿ ಸಖತ್ ಟೇಸ್ಟಿ ಆಗಿರೋ ಅಂತಹ ಬಿರಿಯಾನಿ ಆಗುತ್ತೆ. ಸೀರಿಯಸ್ಲಿ ನೀವು ಬಿಲೀವೇ ಮಾಡಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಯಾಕಂದ್ರೆ ಆ ಅನುಭವ ನನಗೂ ಆಗಿದೆ, ನಮ್ಮ ಮನೆಯವ್ರಿಗೂ ಆಗಿದೆ. ಸೊ ತಿನ್ನಿ, ಎಂಜಾಯ್ ಮಾಡಿ. ಮತ್ತೆ ನಾನು ವಿಡಿಯೋಸ್ಗಾಗಿ ಇದೇ ತರ ಕಾಯ್ತಾ ಇರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್